ಒಂದು ಕೊಲೆ ಯತ್ನ ಪ್ರಕರಣದ ಕೈದಿಗೆ ಜೈಲಿನಲ್ಲಿ ಗಾಂಜಾ ಪೂರೈಕೆ ಮಾಡ್ತಾ ಇದ್ದ ವೇಳೆ ವಿದ್ಯಾರ್ಥಿನಿ ರೆಡ್ ಹ್ಯಾಂಡ್ ಆಗಿ ಪೊಲೀಸ್ ಬಲೆಗೆ ಬಿದ್ದಿರುವ ಘಟನೆ ಮಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ನಡೆದಿದೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿದ್ಯಾರ್ಥಿನಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾಳೆ. 2005ರಲ್ಲಿ ವಾಮಂಚೂರಿನಲ್ಲಿ ನಡೆದ ಚರಣ್ ಕೊಲೆ ಮತ್ತು ಅಕ್ತಾಗಾಗಿ ಕೊಲೆ ಯತ್ನ ನಡೆಸಿದ ಮುಸ್ತಾಫಾ ಎಂಬ ಆರೋಪಿಗೆ ವಿದ್ಯಾರ್ಥಿನಿ ನಿರಂತರವಾಗಿ ಗಾಂಜಾ ಸಪ್ಲೈ ಮಾಡ್ತಾ ಇದ್ಲು. ಇದು ಕೂಡ ಸಂದರ್ಶನದ ವೇಳೆಯಲ್ಲಿ ಗಾಂಜಾ ಜೊತೆಗೆ ಮೊಬೈಲ್ ಅನ್ನ ವಿದ್ಯಾರ್ಥಿನಿ ಕೈದಿಗೆ ನೀಡಿದ್ದು, ಈ ವೇಳೆ ರೆಡ್ ಹ್ಯಾಂಡ್ ಆಗಿ ಪೊಲೀಸ್ ಬಲೆಗೆ ಬಿದ್ದಿದ್ದಾಳೆ. ಲವ್ ಜಿಹಾದ್ ಬಲೆಗೆ ವಿದ್ಯಾರ್ಥಿನಿ ಬಿದ್ದು ಈ ಕೃತ್ಯವನ್ನ ನಡೆಸಿರುವುದಾಗಿ ಹೇಳಲಾಗ್ತಾ ಇದೆ. ಮುಸ್ತಾಫನ ಜೊತೆ ವಿದ್ಯಾರ್ಥಿನಿಗೆ ಕಳೆದ ಕೆಲ ಸಮಯದಿಂದ ಪ್ರೇಮವಾಗಿದ್ದು, ರೌಡಿಯನ್ನ ನೋಡಲು ನಿರಂತರವಾಗಿ ಜೈಲಿಗೆ ಬರ್ತಾ ಇದ್ಲು. ಈ ವೇಳೆ ಮುಸ್ತಫಾಗೆ ಗಾಂಜಾವನ್ನ ಸಪ್ಲೈ ಮಾಡ್ತಾ ಇದ್ಲು. ಕಳೆದ ಕೆಲ ದಿನಗಳಿಂದ ಮುಸ್ಲಿಂ ಧರ್ಮಕ್ಕೆ ಮತಾಂತರವಾಗುವ ಇಂಗಿತವನ್ನ ಮುಸ್ಲಿಂ ಸ್ನೇಹಿತರ ಜೊತೆ ಹಂಚಿಕೊಂಡಿತ್ತು. ಬರ್ಕೆಟಾನ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು, ವಿದ್ಯಾರ್ಥಿನಿ ಎನ್ನುವ ಕಾರಣಕ್ಕೆ ಪೊಲೀಸರು ಪೋಷಕರಿಗೆ ಮಾಹಿತಿ ನೀಡಿ ಬಿಡುಗಡೆಗೊಳಿಸಿದ್ದಾರೆ. ಕರಾವಳಿಯಲ್ಲಿ ಲವ್ ಜಿಹಾದ್ ಸದ್ದು ಕ್ಷೀಣವಾಗುವ ವೇಳೆ ಗಂಭೀರ ಪ್ರಕರಣ ಬೆಳಕಿಗೆ ಬಂದಿದ್ದು, ನಾಗರಿಕರನ್ನ ಬೆಚ್ಚಿ ಬೀಳಿಸಿದೆ. ವಿದ್ಯಾರ್ಥಿನಿ ಬಿದ್ದು ಈ ಕೃತ್ಯವನ್ನ ನಡೆಸಿರುವುದಾಗಿ ಹೇಳಲಾಗ್ತಾ ಇದೆ. ಮುಸ್ತಾಫನ ಜೊತೆ ವಿದ್ಯಾರ್ಥಿನಿಗೆ ಕಳೆದ ಕೆಲ ಸಮಯದಿಂದ ಪ್ರೇಮವಾಗಿದ್ದು, ರೌಡಿಯನ್ನ ನೋಡಲು ನಿರಂತರವಾಗಿ ಜೈಲಿಗೆ ಬರ್ತಾ ಇದ್ಲು. ಈ ವೇಳೆ ಮುಸ್ತಫಾಗೆ ಗಾಂಜಾವನ್ನ ಸಪ್ಲೈ ಮಾಡ್ತಾ ಇದ್ಲು. ಕಳೆದ ಕೆಲ ದಿನಗಳಿಂದ ಮುಸ್ಲಿಂ ಧರ್ಮಕ್ಕೆ ಮತಾಂತರವಾಗುವ ಇಂಗಿತವನ್ನ ಮುಸ್ಲಿಂ ಸ್ನೇಹಿತರ ಜೊತೆ ಹಂಚಿಕೊಂಡಿತ್ತು. ಬರ್ಕೆಟಾನ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು, ವಿದ್ಯಾರ್ಥಿನಿ ಎನ್ನುವ ಕಾರಣಕ್ಕೆ ಪೊಲೀಸರು ಪೋಷಕರಿಗೆ ಮಾಹಿತಿ ನೀಡಿ ಬಿಡುಗಡೆಗೊಳಿಸಿದ್ದಾರೆ. ಕರಾವಳಿಯಲ್ಲಿ ಲವ್ ಜಿಹಾದ್ ಸದ್ದು ಕ್ಷೀಣವಾಗುವ ವೇಳೆ ಗಂಭೀರ ಪ್ರಕರಣ ಬೆಳಕಿಗೆ ಬಂದಿದ್ದು, ನಾಗರಿಕರನ್ನ ಬೆಚ್ಚಿ ಬೀಳಿಸಿದೆ.